ಹೌದು, ಅಂದು ಡಿಸೆಂಬರ್ 10 ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣದ ಇಲಾಹಿ ನಗರದ ಮನೆಯಲ್ಲಿ ಮುಬಾರಕ್ ಎಂಬಾಕೆ ಒಂಟಿಯಾಗಿದ್ರು. ಇವರ ಗಂಡ ಹಾಗೂ ಮಕ್ಕಳು ಅಜ್ಮೀರ್ಗೆ ಅಂತ ಪ್ರವಾಸ ತೆರಳಿದ್ರು. ಇದೇ ಸರಿಯಾದ ಸಮಯ ಅಂತ ಪ್ಲಾನ್ ಮಾಡಿರೋ ಮಹಿಳೆ ಮುಬಾರಕ್ಲ ತಮ್ಮ ಇನಾಯತ್ ಹಾಗೂ ಆತನ ಮಕ್ಕಳಾದ ಶಾರುಖ್ ಪಾಷಾ ಹಾಗೂ ಆತನ ತಮ್ಮ ಸಾಹಿಲ್ ಪಾಷಾ ಮಧ್ಯರಾತ್ರಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಆಭರಣಗಳನ್ನು ದೋಚಿದ್ರು. ಅಂದಹಾಗೆ ಮುಬಾರಕ್ ಮಗಳನ್ನ ಇದೇ ಬಂಧಿತ ಶಾರುಖ್ ಪಾಷಾಗೆ ಮದುವೆ ಮಾಡಿಕೊಡಲಾಗಿತ್ತು. ಹೀಗಾಗಿ ಅಳಿಯನಿಗೆ ಹಣ ಕೊಡು, ಒಡವೆ ಕೊಡು ಅಂದ್ರು ಮುಬಾರಕ್ ಕೊಡ್ತಾ ಇರ್ಲಿಲ್ವಂತೆ. ಇದರಿಂದ ಪ್ಲಾನ್ ಮಾಡಿರುವ ಅಳಿಯ ಹಾಗೂ ಆತನ ತಂದೆ ಹಾಗೂ ತಮ್ಮ ಮನೆಯಲ್ಲಿ ಒಂಟಿಯಾಗಿದ್ದಾಳೆ ಅಂತ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಲಿಮಿಟ್ಸಲ್ಲಿ 10ನೇ ತಾರೀಕಿಗೆ ಮನೆಯಲ್ಲಿ ಯಾವುದು ದರೋಡೆ ಆಗಿದೆ ಈ ಥರ ಮಾಹಿತಿ ಬಂದಿತ್ತು. ಆ ಮಾಹಿತಿ ಪ್ರಕಾರ FIR ಪ್ರಕಾರ ಒಬ್ಬರು ಲೇಡಿ ಮುಬಾರಕ್ ಅವ್ರದ್ದು ಮನೆ ಇದೆ ಇಲಾಹಿ ನಗರ್ ಶಿಲ್ಘಟ್ಟ ಟೌನಲ್ಲಿ. ಮನೆಯಲ್ಲಿ ಒಬ್ಬರೇ ಇತ್ತು ಆ ದಿನ. ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಜ್ಮೇರ್ಗೆ ಪಿಲ್ಗ್ರಿಮೇಜ್ಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇದೆ. ಸೊ ಆ ದಿನ ಅವರು ಈವ್ನಿಂಗ್ ಡಿಮಾರ್ಟ್ಗೆ ಹೋಗಿದ್ದಾರೆ ಮಗಳು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಬೈ ಕಾರ್. ಆಮೇಲೆ ವಾಪಸ್ ಬಂದು 10:00ವರೆಗೆ ಮಗಳು ಮನೆಗೆ ಹೋಗಿ ಊಟ ಮಾಡಿ ರಾತ್ರಿ 1 ಗಂಟೆಗೆ ಇವ್ರದ್ದು ಮಗಳದ್ದು ಹಸ್ಬೆಂಡ್ ತಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ ಇವರಿಗೆ. ಆಮೇಲೆ ಈ ಲೇಡಿ ಹೇಳ್ತಾ ಇದ್ದಾರೆ ರಾತ್ರಿ 1 ಗಂಟೆಗೆ ಯಾವಾಗ ಇವರು ಬಂದಿದ್ದಾರೆ ಮನೆ ಎಂಟ್ರಿ ಟೈಮಲ್ಲಿ ಯಾರು ಹಿಂದೆಯಿಂದ ಬಂದು ಇವರಿಗೆ ಪುಷ್ ಮಾಡಿದ್ದಾರೆ ಒಳಗಡೆ. ಅವರಿಗೆ ಹೊಡೆದು ಈ ಟೇಪಿಂದ ಕಟ್ಟಿ ಹಾಕಿದ್ದಾರೆ ಕೈ ಕಾಲಿಗೆ, ಜೊತೆಗೆ ಅವರದು ಮುಖಗೆ ಕೂಡ ಒಂದು ಟೇಪ್ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಹೊಡೆದಿದ್ದಾರೆ ಲೇಡಿಗೆ. ಆಮೇಲೆ ಆ ಲೇಡಿ ಸ್ವಲ್ಪ ಅನ್ಕಾನ್ಷಿಯಸ್ ಥರ ಆಗಿ ಅಲ್ಲಿ ಇತ್ತು. ಮನೆ ಎಲ್ಲ ಚೆಕ್ ಮಾಡಿ ಮನೆಯಲ್ಲಿ ಇವರು ಆರೋಪಿಗಳು ಯಾರು ಇತ್ತು ಅವರು 1 ಗಂಟೆಯಿಂದ ರಾತ್ರಿ 5 ಗಂಟೆ ತನಕ ಅಲ್ಲಿ ಇತ್ತು. ಮನೆ ಒಳಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ದೇವರ ಮನೆಯದು ಒಂದು ರೂಮ್ ಇದೆ, ಯಾವ ಜಾಗ ಇವರು ಕುರಾನ್ ವಗೇರ ಹಾಕಿದ್ದಾರೆ ಆ ಜಾಗ ಎಲ್ಲ ಒಡವೆಗಳು ಇದೆ ಈ ಥರ ಮೊದಲಿಂದ ಅವರಿಗೆ ಏನೂ ಮಾಹಿತಿ ಇತ್ತು. ಸೊ ಆ ಜಾಗ ಎಲ್ಲ ಫುಲ್ ಚೆಕ್ ಮಾಡಿ ಅವ್ರಿಗೆ ಏನು ಸಿಕ್ಕಿದೆ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಅದನ್ನು ತಗೊಂಡು ಹೋಗಿ ಬೆಳಿಗ್ಗೆ 5 ಗಂಟೆಗೆ ಓಡಿಬಿಟ್ಟ ಆರೋಪಿಗಳು. ಆಮೇಲೆ ಈ ಅಮ್ಮ 6 ಗಂಟೆಗೆ ಫೋನ್ ಮಾಡಿ ಅವ್ರ ಮಗಳಿಗೆ ತಿಳಿಸಿದ್ದಾರೆ ಈ ಥರ ರಾತ್ರಿ ರಾಬರಿ ಆಗಿದೆ ಅವ್ರ ಜೊತೆಗೆ. ಸೊ ಆ FIR ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಈ ಕೇಸ್ ಈಗ ನಾವು ಮೊನ್ನೆ ಪತ್ತೆ ಆಗಿದೆ. ಈ ಕೇಸಲ್ಲಿ ಟೋಟಲ್ 3 ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ವಿಶೇಷ ಏನಿದೆ ಮಗಳದು ಹಸ್ಬೆಂಡ್ ಮತ್ತು ಅವರ ತಮ್ಮ ಮತ್ತು ಈ 2 ಜನದು ಫಾದರ್ ಯಾರು ಇದ್ದಾರೆ ಅಂದರೆ ಮಗಳದು ಫಾದರ್ ಇನ್ ಲಾ, ಈ 3 ಜನ ಆರೋಪಿ ಇದ್ದಾರೆ ಈ ಕೇಸಲ್ಲಿ. ಫಸ್ಟ್ ಶಾರುಖ್, ಸೆಕೆಂಡ್ ಸಾದಿಕ್ ಮತ್ತು ಥರ್ಡ್ ಪರ್ಸನ್ ಇನಾಯತ್. ಈ 3 ಜನ ಇದನ್ನು ಪ್ಲ್ಯಾನ್ ಮಾಡಿ ಅವ್ರದ್ದು ಮನೆಯಲ್ಲಿ ರಾತ್ರಿ ರಾಬರಿ ಮಾಡಿದ್ದಾರೆ. ಈ ಕೇಸಲ್ಲಿ ಸ್ಟಾರ್ಟಿಂಗಲ್ಲಿ ಲೇಡಿ 1 kg 3 kg ಹೋಗಿದೆ, ಬೇರೆ ಬೇರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೆ. 1 kg ಹೋಗಿದೆ, 3 kg ಹೋಗಿದೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಗೊತ್ತಿಲ್ಲ. ಫ್ಯಾಮಿಲಿ ಮೆಂಬರ್ದು ಸ್ವಲ್ಪ ಗಲಾಟೆ ಇದೆ ಫ್ಯಾಮಿಲಿಯಲ್ಲಿ. ಅವರು ಹೇಳಿದ್ದಾರೆ ನಮಗೆ ಏನು ಗೊತ್ತಿಲ್ಲ ಎಷ್ಟು ಹೋಗಿದೆ. ಸೊ ನಮಗೆ ಈಗ ಅರೌಂಡ್ 400 ಗ್ರಾಮ್ ಗೋಲ್ಡ್ದು ರಿಕವರಿ ಮತ್ತು ಅರೌಂಡ್ 800 ಗ್ರಾಮ್ ಸಿಲ್ವರ್ದು ರಿಕವರಿ ನಾವು ಮಾಡಿದ್ದೀವಿ ಈ ಆರೋಪಿಗಳಿಂದ. ಮತ್ತು ಎಷ್ಟು ಇತ್ತು ಅದು ಅವರು ಫುಲ್ ಚೆಕ್ ಮಾಡಿದ್ದೀವಿ. ಅವ್ರ ಪ್ರಕಾರ ಎಷ್ಟು ಇತ್ತು ಅದು ಎಲ್ಲ ಸಿಕ್ಕಿದೆ. ಸೊ ಈ ಕೇಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ದರೋಡೆ ಮಾಡಿದ್ದಾರೆ ಮನೆಯಲ್ಲಿ, ಇದು ರಿಕವರಿ ಕೂಡ ಆಗಿದೆ ಅವರ. ಇನ್ನು ಅಕ್ಕನ ಮನೆಗೆ ಕನ್ನ ಹಾಕಲು ಪ್ಲಾನ್ ಮಾಡಿ ಮೊದಲು CCTV ವೈರ್ಗಳನ್ನು ಕಟ್ ಮಾಡಿ ನಂತರ ಮನೆಯ ಮೇಲ್ಛಾವಣಿಯ ಮೆಟ್ಟಿಲಿನ ಬಾಗಿಲಿನಿಂದ ಒಳನುಗ್ಗಿ ಮುಬಾರಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಣ್ಣಿಗೆ, ಮುಖಕ್ಕೆ, ಕುತ್ತಿಗೆ ಭಾಗಕ್ಕೆ ಟೇಪ್ನಿಂದ ಸುತ್ತಿ ಹಾಕಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಶಿಡ್ಲಘಟ್ಟ ಪೊಲೀಸರಿಗೆ ಹಲ್ಲೆಗೊಳಗಾಗಿದ್ದ ಮಹಿಳೆ 3 kg ಬಂಗಾರ ಕಳವು ಆಗಿದೆ ಅಂತ ದೂರು ನೀಡಿದ್ದಳು. ಸದ್ಯ ಬಂಧಿತರಿಂದ 489 ಗ್ರಾಂ ಬಂಗಾರದ ಆಭರಣಗಳು ಸೇರಿದಂತೆ 819 ಗ್ರಾಂ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ.
ಒಟ್ನಲ್ಲಿ ಕಳ್ಳತನ ಆದ ದಿನವೇ ಪೊಲೀಸರು ಮುಬಾರಕ್ ಅಳಿಯ ಶಾರುಖ್ ಪಾಷಾನನ್ನ ವಶಕ್ಕೆ ಪಡೆದಿದ್ರು. ನನಗೇನೂ ಗೊತ್ತಿಲ್ಲ ಅಂತ ಅನ್ನೋ ಥರ ನಾಟಕ ಮಾಡಿದ್ದ. ಆದರೆ ಕೊನೆಗೆ ಪೊಲೀಸರು ಟ್ರೀಟ್ಮೆಂಟ್ ಕೊಟ್ಟು ವಿಚಾರಿಸಿದಾಗ ಸತ್ಯ ಬಾಯಿ ಬಿಟ್ಟಿದ್ದಾರೆ. ಛಾಯಾ ರಮೇಶ್ ಜೊತೆ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.